ಅಣ್ಣ, ಎಲ್ಲಿರುವನಣ್ಣ ನನ್ನ ವಿಜಯ್ ಬಾಬು ಅವರು? ಇರೋಣಕ್ಕ ಏಕೆ ವಿಜಯ್, ಈ ನಿನ್ನ ಮನದಿನೆಯೊಳಗೆ ನಿನಗೆ ಮಾತನಾಡಲು ಮನಸ್ಸಿಲ್ಲವೇ? ಬರೀ ಮಾತನಾಡಲೇಕೆ ಕಮಲ, ನಿನ್ನೊಡನೆ ಅಪ್ಪಿ ಮುದ್ದಾಡಲು ಮನ ಬಯಸುತ್ತಿದೆ. ಅಯ್ಯೋ, ಯಾರು ಯಾರು? ಭಾವ ನಾಗರಾಜ್ ಅವರೇ? ಭಾವ ಭಾವ ನಾನಲ್ಲ, ಭುವನಾಭಿರಾಮನು ನಾನು. ಪ್ರೇಮ ರಶ್ಮಿಯ ಭುವಜನು ನಾನು. ಭಾವಕಿ ಬೇಗನೆ ಬಂದು ಈ ಭಾವ ಹಿಂದಿನ ಪ್ರೇಮ ಮಿಲನ, ಮುಂದಿನ ನಮ್ಮಿಬ್ಬರ ಬಾಳ ಸುದಿನ. ಸುದಿನ? ಇದು ಸುದಿನವಲ್ಲ. ಪಿತ ಸಮಾನರಾದ ಭಾವನವರೇ, ಸುತೆ ಸಮಾನಳಾದ ಈ ನಿಮ್ಮ ಸೊಸೆಯನ್ನು ಸಗಾಮಗಕ್ಕೆ ಕರೆಯುತ್ತಿರುವ ಕರಾಳ ದಿನ. ದಯವಿಟ್ಟು ನೀವೇ ನನ್ನ ಪಾಲಿನ ದೇವರು. ಈ ವಿಜಯ ಕಮಲರಿಗೆ ನೀವು ರಕ್ಷಕರಾಗಿ ನನ್ನನ್ನು ರಕ್ಷಕರಂತೆ ಕಳಿಸಿಕೊಡಿ ಭಾವ. ರಕ್ಷಕ ರಕ್ಷಕ ನಾನಲ್ಲ, ನಿನ್ನ ಸೌಂದರ್ಯದ ಭಕ್ಷಕ ನಾನು. ಓ ನನ್ನ ಚೆಲುವಿನ ಪುತ್ಥಳಿ, ನನಗಿಡಿದ ಕಾಮದ ಜರ ನೆತ್ತಿಗೇರಿ ಸುಡುತ್ತಿರುವ ಈ ನನ್ನ ಕಾಮಾಗ್ನಿ, ಈ ನಿನ್ನ ರೂಪರಾಣಿಗೆ ಮುತ್ತಿಗೆ ಹಾಕುವ ಮೊದಲು ರತಿಯಾಗಿ ಬಂದು ಈ ಮನ್ಮಥನ ಶಯನವನ್ನು ಅಲಂಕರಿಸಿದರೆ ಹಣದ ಕುಬೇರ ನಾಗರವನ್ನು ನಿನ್ನ ಕಾಲ್ಬುಡದಲ್ಲಿ ಚೆಲ್ಲುವೆ. ಹಣ? ಅದು ನನ್ನ ಪಾಲಿಗೆ ಹೆಣ. ಇದೇ ರೀತಿ ನನ್ನನ್ನು ಕಾಡುತ್ತಾ ನನ್ನನ್ನು ಪೀಡಿಸಲು ಬಂದರೆ, ಈ ಹೆಣ್ಣನ್ನು ಕೈ ಹಾಕಲು ಬಂದರೆ ಸುಟ್ಟು ಭಸ್ಮವಾಗಿ ಹೋಗ್ತೀಯಾ? ಎಚ್ಚರ! ಪಾಪ ಪುಣ್ಯ, ಸ್ವರ್ಗ ನರಕ, ಧರ್ಮಗಳ ಮಧ್ಯೆ ಭೀತಿಯನ್ನೊಡ್ಡಿ ಪಾರಾಗಲೆತ್ತಿಸುತ್ತಿರುವ ನನ್ನ ಮುದ್ದು ಪಾರಿವಾಳವೇ, ಅರಿತುಕೋ, ಸತ್ತಾಗ ಅರಿಯದೆ ಬರುವ ನರಕಕ್ಕಿಂತ ಬದುಕಿದ್ದಾಗ ಅರಿತು ಅನುಭವಿಸುವುದೇ ಲೇಸು. ಭಾವಕಿ, ವೇದಾಂತದ ಅರಿವನ್ನು ಕತ್ತೆ ಮುಂದೆ ಬಿಚ್ಚಿಟ್ಟರೆ ಅದರ ಅರಿವನ್ನದು, ಆ ತಿರುಳನ್ನದು ತಿಳಿಯಿತೆ. ಕತ್ತೆಯ ವೇದಾಂತದ ತಿರುಳನ್ನರಿಯದೆ ಹೋದರು ನಿನ್ನಂತ ಹೆಣ್ಣು ಕತ್ತೆಯ ಅರಿಯುವ ಕಾಮದ ತಿರುಳನ್ನು ಚೆನ್ನಾಗಿಯೇ ಅರಿತಿರುವೆ. ನಡತೆಗಟ್ಟ ನಾಯಿ. ನಾಯಿಯಲ್ಲ, ಎದುರಿಗಿರುವ ಕಬ್ಬಿನ ಸಿಹಿ ತೋಟಕ್ಕೆ ಮದುವೇರಿ ನಿಂತಿರುವ ಮಾತಾಡೆ. ಕಾಮುಕನೆ, ನಿನ್ನ ಭೋಗದ ವಸ್ತು ಅಂತ ತಿಳಿದುಕೊಂಡಿದ್ದೇನೋ? ಹೆಣ್ಣಂದರೆ ನೀನು ಕರೆದ ಕೂಡಲೇ ಬಂದು ಹಾಸಿಗೆ ಹಾಕುವ ಹೆಣ್ಣಲ್ಲ ಇವಳು. ನೋಡು, ಇದೇ ರೀತಿ ನನ್ನನ್ನು ಕಾಡುತ್ತಿದ್ದರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಮುಚ್ಚು ಬಾಯಿ ಹುಚ್ಚು ಹೆಣ್ಣೆ, ಈ ಮನ್ಮಥನ ಸನ್ನಿಧಿಯಲ್ಲಿ ಸಾಗುವುದು ಕಾಮದುಪದೇಶ ಹೊರತು ಸ್ತ್ರೀ ಉಪದೇಶವಲ್ಲ. ಕಾಮಿನಿ, ಈ ನನ್ನ ಕಾಮ ಪಂಜರದಿಂದ ಕಾಮ ಸುಖ ಪಡೆಯದೆ ಯಾವ ಹೆಣ್ಣು ಜೀವಂತ ಸಹಿತ ಹೊರಬಿದ್ದಿಲ್ಲ. ಇದ್ದರೆ ಬದುಕಿಲ್ಲ. ಬದುಕಬೇಕೆಂಬ ಆಸೆ ನಿನಗಿದ್ದರೆ ಈ ನನ್ನ ಹೂವಿನ ಪಲ್ಲಂಗವನ್ನೇರಿ ಸುಖದಿ ನಕ್ಕು ಚಕ್ಕುಂದಿ ಬದುಕುವ. ತಿರಸ್ಕರಿಸಿದರೆ
ಹತ್ತಿ ಬಟ್ಟೆಯನ್ನು ಸುತ್ತಿಕೊಂಡಿರುವ ಈ ಬಟ್ಟೆಯನ್ನು ಕಿತ್ತು ಚಂದ್ರಗುತ್ತಿಗೆ ಸೇವೆ ಮಾಡಿಸುವೆ. ಮಿತ್ರದ್ರೋಹಿ ಎಂಬುದನ್ನು ಸರಿಯಾದ ಸಂದರ್ಭದಲ್ಲಿ ತಿಳಿಸಿದೆ. ನಿನ್ನ ಕಾರ್ಯಕ್ಕಾಗಿ ಸರಿಯಾದ ಪ್ರತಿಫಲ ಸಿಕ್ಕಿತ್ತು. ಚಂದ ನಿಂಬಿದವರ ಕುದಿಯ ಕೊಯ್ಯುವುದನ್ನು ಎಂದು ಕರೆದೆ. ಬಾ ಕಲಿಯುವುದ ದುಶ್ಯಾಸನ, ನೀನು ಅನುದಿನವೂ ಅತಿ ಹರಿಯದ ಬಟ್ಟೆ ಬರೆ ಬೆಚ್ಚಿ ಬಲತ್ಕರಿಸುವಾಗ ಬಾರದ ಈ ನಿನ್ನ ಪೌರುಷ ನಿನ್ನ ತಂಗಿಗೆ ಸರಗಿಗೆ ಕೈ ಹಾಕಿದ ಮಾತ್ರಕ್ಕೆ ಅದೆಲ್ಲಿಂದ ಬಂತು? ಯಾಕೆ ಬೇರೆ ಹೆಣ್ಣಿಗಿರದ ಬೆಲೆ ಈ ನಿನ್ನ ತಂಗಿ ಎಂಬ ರಸ ಬಾಳಂತಿರುವ ಹಣ್ಣಿಗೆ ಕೈಯೇ ಮನುಷ್ಯತ್ವವಿಲ್ಲದ ರದಮ ತಂಗಿಯನ್ನು ಒಪ್ಪಿಸಿ ಎಂದು ಅಣ್ಣನಾದವನಿಗೆ ತಿಳಿಯಲ್ಲ. ನಾಚಿಕಾಗುವುದಿಲ್ಲವ ನಿನಗೆ? ಪುಂಡರ ಗಂಡರೆನಿಸಿಕೊಂಡು ಪ್ರಸಂಗವೊಂದರಲ್ಲಿ ದುಶ್ಯಾಸನ ದ್ರೌಪದಿಯ ಸೀರೆ ಸೆಳೆದಾಗ ಗಂಡರಂತ ಕುಳಿತಿದ್ದಾಗ ಇನ್ನು ನಿನ್ನಂತ ತಲೆ ಹಿಡುಕ ತಂಗಿಯನ್ನು ಒಪ್ಪಿಸುವುದು ನನಗೆ ಅವಮಾನ. ನಾರಿಗೆ ಕಡಿವಾಣವಿರದೆ ಕಮಲ, ನನ್ನನ್ನು ಕ್ಷಮಿಸಿ ಬಿಡಮ್ಮ. ಮನೆಯಲ್ಲಿ ಮುಕ್ತ ತಂಗಿಯ ಮನವನ್ನು ಅರಿಯಲಾರೆ ಕಟು ಹೃದಯ ಪಾಪಿ ಕಳಮ ನಾನು. ನನ್ನನ್ನು ಕ್ಷಮಿಸಿ ಬಿಡಮ್ಮ. ತಂಗಿಯ ಮನವನ್ನು ಅರಿಯಲಾರೆ ಕಟು ಹೃದಯ ಪಾಪಿ ಕಳಮನ. ಕಟು ಹೃದಯ ಇಂಥ ನಾಯಿಗಳ ಮಾತನ್ನು ಕೇಳಿ ನಿನ್ನ ಈ ಪರಿಸ್ಥಿತಿಗೆ ತನ್ನ ಪಾಪಿಗಳ ಮಾತನ್ನು ಕ್ಷಮಿಸಿ ಬಿಡಮ್ಮ. ಯಾಕಣ್ಣ ಈ ರೀತಿ ಮಾತಾಡ್ತಿದ್ಯಾ? ಅಲ್ಲಣ್ಣ, ಎಷ್ಟೇ ಆದರೂ ನೀನು ನನ್ನ ಹೆತ್ತಪ್ಪ ಅಣ್ಣ. ಈ ನಿನ್ನ ತಂಗಿಯ ಮಾನ ಹೋಗುವಾಗ ನನ್ನನ್ನು ಕಾಪಾಡಲು ಬಂದ ನೀನು ನನ್ನ ತಂದೆಯಲ್ಲವೇ? ಕಮಲ, ಎಂತ ತಾಯಿಯಂತ ಕರೀ ಸಾಕ್ರಿ ಅಮ್ಮ. ನೀನು ಕರೀ ಸಾಕ್ರಿ. ನಿನ್ನಂತ ಸತ್ಕುಲವಂತೆ ಶೀಲವಂತೆ ಮಾಡಲು ಈ ಪಾಪಿಯನ್ನು ಉಳಿಸಬಾರದು ತಂಗಿ. ಪಾಪಿಯನ್ನು ಉಳಿಸಬಾರದು. ಎಲ್ಲವ ಕುರುಳು ಚಂದ್ರ ಮುಗಿದು ನಿನ್ನಾಯಿತು. ಸ್ಮರಿಸಿಕೊಂಡು ನಿನ್ನ ಉಳಿಸಲು ಯಾವ ಶಕ್ತಿಯೂ ಅಂತಬಾರದು. ಇನ್ನೊಂದೆಜ್ಜೆ ಮುಂದಿಟ್ಟಿದ್ದಾದರೆ ನಿನ್ನ ಪ್ರಾಣ ಯಮನ ಸನ್ನಿಧಿಯಲ್ಲಿ. ದಯವಿಟ್ಟು ನನ್ನ ಅಣ್ಣನನ್ನು ಬಿಟ್ಟು ಬಿಡಿ. ಉಪ್ಪಿನಲ್ಲಿ ಕೈ ಹಾಕಿದ ಮಾತ್ರಕ್ಕೆ ಹಾವು ಕಚ್ಚಲಾರದ ಬಿಟ್ಟಿದೆ. ಮಿಕ್ಕಿ ನಿಂತ ಮಿಕ್ಕಕ್ಕೆ ಶಿಕ್ಷೆ ಆಗಲೇಬೇಕು. ಚಾಣಕ್ಯ, ನನ್ನ ಅಣ್ಣನನ್ನು ಸಾಯಿಸುವ ಮೊದಲು ನನ್ನನ್ನು ಸಾಯಿಸಿ ಬಿಡಿ. ಸುಂದರಿಯನ್ನು ಸಾಯಿಸಿದರೆ ಕಾಮದ ಹಸಿವು ತೀರುವುದೇ. ಕಾಮದ ತೃಷ ತೀರಬೇಕಾದರೆ ನಿನ್ನ ರಘುವಿನ ಬಲಿಯಾಗಲೇಬೇಕು. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಈ ನಮ್ಮ ಬಡವರ ಬಾಳ ದೀಪವನ್ನು ಹಾರಿಸದಿರಿ. ನಿಮ್ಮ ಕಣ್ಣಿಗೆ ಕಾಣದಂತೆ ನಾವು ಈ ಊರನ್ನು ಬಿಟ್ಟು ಎಲ್ಲಿಯಾದರೂ ಬದುಕಿಕೊಳ್ಳುತ್ತೇವೆ. ಸುಂದರ ಸೌಗಂಧಿಕ ಪುಷ್ಪ ಬಿಟ್ಟು ಹೋದರೆ ಭ್ರಮರವಾದರೂ ಬದುಕುವುದೇ. ಹೂವಿದ್ದಲ್ಲೇ ದುಂಬಿ, ನೀನಿದ್ದಲ್ಲೇ ನಾನು. ಎತ್ತವ
ಎದುರು ಬಾಗಿದರೆ ಶಿರದ ಜೊತೆಗೆ ಶೀಲವು ಉಳಿಯದು, ಶಿರವಾದರೂ ಉಳಿಯಲಿ, ಶೀಲವಾದರೂ ಉಳಿಯಲಿ. ನಡೆ ಮುಂದಾಗು. ಅನುಭವಿಸ ದುಡುಕಿನ ದುಷ್ಫಲವನ್ನ ಚಾಣಕ್ಯನ ಉಪಾಯದಾದಿಯ ಮೇಲೆ ಬಂದಿದ್ದೀರಾ. ಹಿಂಗಾದರೂ ನಡೆದರೆ ನಿಮಗೊಂದು ಆಪತ್ತೇ ಇಲ್ಲ. ಎಲ್ಲ ಮರೆತು ಈ ಡೆಡ್ ಬಾಡಿಯನ್ನು ಯಾವುದಾದರೂ ಒಳೆಪಾಲು ಮಾಡಿದೆ. ತೆಗೆದಿದ್ದು ಆಯಿತು, ಅದರಲ್ಲಿರುವ ಮುಳ್ಳನ್ನು ಕಿತ್ತಿದ್ದು ಆಯಿತು. ಇನ್ನು ತಿನ್ನಲೇಕೆ ತಡ? ಮೂರ್ಛಾವಸ್ಥೆಯಲ್ಲಿರುವ ಮನೋಹರಿ ಈ ಮದನ ಬಾಣದಿಂದ ಘಾಸಿಗೊಂಡ ಈ ಮಧುಕರನ ತುಸು ಇಂಗಿಸಲು ಜಾಗೃತ ಅವಸ್ಥೆಗೆ ಬಾ. ನನ್ನ ಅಣ್ಣನಲ್ಲಿ ಇಲ್ಲ, ನನ್ನ ಅಣ್ಣ ಸತ್ತಿಲ್ಲ. ಎಲ್ಲಿ ನನ್ನ ಅಣ್ಣ? ಅಯ್ಯೋ ಪಾಪಿಗಳೇ, ಕೊನೆಗೂ ಒಂದು ಜೀವವನ್ನೇ ಬಲಿ ತೆಗೆದುಕೊಂಡು ಬಿಟ್ಟಿರಾ? ನೀವೆಲ್ಲ ಈ ಜಗತ್ತಿನ, ಈ ಸಮಾಜದ ಗಣ್ಯರು, ಸಭ್ಯಸ್ಥರು, ಸುರಕ್ಷಿತರು, ಸಂಸ್ಕೃತರು. ಇಲ್ಲ, ನೀವು ನನ್ನ ಅಣ್ಣನನ್ನು ಸಾಯಿಸಲು ಸಾಧ್ಯವೇ ಇಲ್ಲ. ದಯವಿಟ್ಟು ನನ್ನ ಅಣ್ಣನಲ್ಲಿ ನೀವು ಖಂಡಿತವಾಗಿಯೂ ನನ್ನ ಅಣ್ಣನನ್ನು ಸಾಯಿಸಿಬಿಟ್ಟಿದ್ದೀರಾ. ಹೌದು, ನನ್ನ ಅಣ್ಣ ಸತ್ತು ಹೋಗಿದ್ದಾನೆ. ನನ್ನ ಅಣ್ಣ ಸತ್ತು ಹೋಗಿದ್ದಾನೆ. ನೀವು ನನ್ನ ಅಣ್ಣನನ್ನು ಸಾಯಿಸಿದ್ದು ಈ ಸೌಂದರ್ಯಕ್ಕಾಗಿ ಅಲ್ಲವೇ? ಬನ್ನಿ, ಒಂದು ಪ್ರಾಣವನ್ನೇ ಬಲಿ ತೆಗೆದುಕೊಂಡ ಈ ನನ್ನ ದೇಹವನ್ನು ಉಳಿಯದಂತೆ ಕೊಂದು ಹಾಕಿಬಿಡಿ. ಸುಸಮಯವೀಗ ದೊರೆತಿದೆ. ವಿಜಯನ ಮದುವೆ ಇವರೊಂದಿಗೆ ನಡೆದ ಕೂಡದನ್ನು ಆಟ ನಿಮಗಿದ್ದರೆ ಅನುಭವಿಸಿ ಅಣ್ಣನು. ವಿಜಯನು ಪ್ರೇಮ ಎಂಬ ತೈಲವನ್ನು ಹಾಕಿ ಈ ಕಮಲ ಎಂಬ ದೀಪ ಜ್ಯೋತಿ ಬೆಳಗಿಸುವ ಮೊದಲೇ ನನ್ನ ಕಾಮದ ಬಿರುಗಾಳಿಯಿಂದ ಇವಳ ಶೀಲ ಜ್ಯೋತಿಯನ್ನು ನಂದಿಸಲೇಬೇಕು. ಅಂದಾಗ ಮಾತ್ರ ರಾಜರಕ್ತದ ನಾವು ಈ ನೀಚ ರಕ್ತದ ಹೆಣ್ಣಿನ
ಸಂಬಂಧವನ್ನು ಕಡಿಮೆಗೆಲು ಸಾಧ್ಯ. ಕಿರುಕನ ತರಳೆ, ತಡ ಮಾಡದೆ ನಿನ್ನ ಶೀಲವನ್ನು ನನಗೊಪ್ಪಿಸಿ ತೃಪ್ತಿಪಡಿಸುವ. ಬಲೆ ಅಣ್ಣ ಬಲೆ, ಮನಮೆಚ್ಚುವ ಕಾರ್ಯವನ್ನೇ ಮಾಡುತ್ತಿರುವೆ. ನಗುವುದೇಗೆ ನಿಲ್ಲಿಸಿದೆ? ನಗಣ್ಣ ನಗು, ನಿನ್ನ ಮನ ತೃಪ್ತಿಯಾಗುವವರೆಗೂ ನಗು, ನಿನ್ನ ಪಾಪದ ಕೊಡ ತುಂಬಿ ತುಳುಕಾಡುವವರೆಗೂ ನಗು. ನಕ್ಕು ನಕ್ಕು ಒಂದು ದಿನ ಆಳುವುದಕ್ಕೂ ತಯಾರಾಗಿರು. ಹಸುವಿನಂತಿರುವ ತಾವು ಹುಲಿಯಂತಾಗಬಾರದು, ಸಹಿಸಿಕೊಳ್ಳಿ. ತಮ್ಮ ಮೋಹಿಸಿ ಮದುವೆಯಾಗಲು ನಿಶ್ಚಯಿಸಿದ ಕನ್ಯೆಯನ್ನು ಕರೆತಂದು ಅಣ್ಣನು ಅತ್ಯಾಚಾರ ಮಾಡುವುದನ್ನು ನೋಡಿ ಸಹಿಸಬೇಕೆ? ಹಾಲು ಉಳಿಸುವ ಅಣ್ಣನೇ ವಿಷವಿಕ್ಕುವಾಗ ಅದನ್ನು ಹಾಲನ್ನಂತಾದರೂ ಸೇವಿಸಬೇಕೆ? ಎಲ್ಲ ಅವಿವೇಕಿ, ನಿನ್ನ ನುಡಿಗಳು ಮರ್ಯಾದೆಯ ಗಡಿಯನ್ನು ಮೀರುವಂತಿವೆ. ತಕ್ಕಡಿ ಬಲ್ಲದವರು ಸಮನಾಗಿದ್ದರೆ ಯಾವ ನ್ಯಾಯವಣ್ಣ? ನಿನ್ನ ಮರ್ಯಾದೆಗೆ ಮೇರೆ ನಿಂತೀಯ? ವಿಜಯ್, ಮಲ್ಲಿಗೆಯಂತೆ ಮೃದು ತಾವು, ಮುಳ್ಳಿನೊಂದಿಗೆ ಮಲ್ಲಿಗೆಯ ಸರಸ ಸಲ್ಲದು ವಿಜಯ್. ಹೇ ಚಾಣಕ್ಯ, ಈ ಶಕುನ ಬುದ್ಧಿಯನ್ನು ನನ್ನಲ್ಲಿ ಉಪಯೋಗಿಸಬೇಡ. ಇಡೀ ಒಂದೊತ್ತಿನ ಕೂಳಿಗಾಗಿ ಎಲೆದಾಡುವ ನಿನ್ನಂತ ಹುಚ್ಚು ನಾಯಿಯ ಚುಚ್ಚು ಮಾತಿಗೆ ಮರಳಾಗುವ ಮೂರ್ಖ ಒಡೆಯ ನಾನಲ್ಲ. ಮೊದಲು ಇಲ್ಲಿಂದ ಮರೆಯಾಗೋ ಮಧುಹೀನ. ಆದರೂ ಗೌಂಡಿಯ ಮುಂದೆ ಕಲ್ಲಿನಾಟವು ನಡೆಯದು ವಿಜಯ್. ಕಂಡದ್ದನ್ನು ಕಾಣದವನಂತೆ ಕಣ್ಮುಚ್ಚಿಕೊಂಡು ಹೋಗುವುದು ಉತ್ತಮ. ಚಾಣಕ್ಯ, ಆಸೆಗಡಿಯಲ್ಲಿ ಹಾಳು ಮಲಗಿದಂತಾಯ್ತು, ಹುಲ್ಲಿನೊಂದಿಗೆ ಮುಳ್ಳು ಹುಟ್ಟಿದಂತಾಯ್ತು. ಮುಳ್ಳು ನಾನ ಸುಮಂಗಯಾಗಿ ಬಾಳುವ ಸುಕುಮಾರಿಯನ್ನು ಕರೆತಂದು ಅವಳ ಶೀಲಾ ಮಂದಿರವನ್ನೇ ಮಣ್ಣು ಪಾಲು ಹೊರಡಿರು. ನೀನು ಮುಳ್ಳು, ನಾನು ಉನ್ನತ ಮಟ್ಟದಲ್ಲಿರುವ ಹುಡುಗಿಯೊಬ್ಬಳನ್ನು ಕರೆತಂದು ಬಡವರೆಂಬ ಒಂದೇ ಕಾರಣದಿಂದ ಮದುವೆಯನ್ನು ಮುರಿಯಲು ಹೊಂಟಿರುವನು. ನೀನು ಮುಳ್ಳು, ನಾನು ಮುಳ್ಳು ನಾಗರ, ನೀನು ವಿಷದ ಹೊಂಡ, ನೀನು ನಿನ್ನಂತವನಿಗೆ ಅಣ್ಣ ಎನ್ನಲು ನಾಚಿಕೆ ಆಗುತ್ತದೆ. ನಿಜ, ಇವರಿಬ್ಬರು ಈ ದೇಶದ ಗಣ್ಯ ವ್ಯಕ್ತಿಗಳಂತೆ. ಇವರಿಗೆ ನಾವು ಕೆಟ್ಟ ನುಡಿಗಳನ್ನು ಆಡಬಾರದು. ಹಾಗೆ ನುಡಿದ ನನ್ನ ಅಣ್ಣ ಇನ್ನು ಮುಂದೆ ಈ ಭೂಮಿಯ ಮೇಲಿಲ್ಲ. ಇವರಿಬ್ಬರಿಗೆ ಕೆಟ್ಟ ನುಡಿಗಳನ್ನು ನುಡಿದದ್ದಕ್ಕೆ ಇವರಿಬ್ಬರು ನನ್ನ ಅಣ್ಣನನ್ನೇ ಕೊಂದು ಬಿಟ್ಟರು. ಹೌದು, ಒಂದು ಪ್ರಾಣವನ್ನೇ ಬಲಿ ತೆಗೆದುಕೊಂಡ ಈ ರೂಪವೇನು ನನಗೆ ಬೇಕಾಗಿಲ್ಲ. ಹೌದು, ನಾನು ಇದಕ್ಕೆ ತಕ್ಕ ಒಂದು ಗತಿಯನ್ನು ಕಾಣಿಸಲೇಬೇಕು. ಬೇಡ ಕಮಲೆ, ಬೇಡ. ಸುಮಾರ್ಗಿಗಳು ಸತ್ತರೆ ಲೋಕ ಉಳಿಯುವುದಿತ್ತು. ನೀನು ಜೀವಂತವಿದ್ದು ಈ ದುರುಳರ ಮರಣಾಸ ನಿಲ್ಲಿಸಲೇಬೇಕು. ನಡೆ ಹೋಗೋಣ. ವಿಜಯ್, ಎಲ್ಲಿಗೆ ಹೊರಟಿರುವೆ? ನಿಮ್ಮಂತ ಮಧುಹೀನರ ಮಾನವರಿಂದ ದೂರಾಗಿ, ನಿಮ್ಮಂತ ಹೃದಯಹೀನರ ದಾನವರಿಂದ ದೂರಾಗಿ. ಸೊಕ್ಕಿನ ನುಡಿಯನ್ನಾಡಿ ಹೋದರೆ ತೃಣ ಮಾತ್ರ ಆಸ್ತಿ ಸಿಗಲಾರದು. ದೇವರು ಕೊಟ್ಟ ಶಕ್ತಿ ರಟ್ಟೆಯಲ್ಲಿರುವಾಗ ಯಾವ ನಾಯಿಗೆ ಬೇಕ ನಿನ್ನ ಆಸ್ತಿ? ಮುಂದೆ ಅಂದಿ ಅಂತ ತಿನ್ನಬೇಕಾದಿತ್ತು. ಹಂಗೆ ನರಕ ತಿನ್ನುವುದವರದು ನಿನ್ನಂತವರ ನರರ ರಕ್ತ ಕುಡಿಯುವುದಿಲ್ಲ. ಆದರೂ
ಇನ್ನೇನು ಗತಿ? ಗತಿ ಕೆರಳಿದ ಹುಲಿಯೊಂದಿಗೆ ಸಣಸಾಡಿದವರ ಗತಿ, ಈ ನರನಾಗರನ ಕೆಣಕಿದವರ ಗತಿ. ವಿಚಾರ ಒಂದೇ ಒಡಲಿನ ಒಲಿಮೆಯನ್ನು ಪಂಚ ಮಾಡಿ ಬಚ್ಚಿಟ್ಟುಕೊಳ್ಳುವ ಬಂಡರಂಡೆಯ ಮನೆ ಓಡಿವದೆಯ ಬಂದು ದ್ರೋಹಿ. ಹರಿಯದೆ ಬರ ಕೊಡ ನೀಡಿದ ಅಗ್ನಿಯ ಮುನ್ನುಗ್ಗುತ್ತಿರುವ ನಮ್ಮದು ನೀನೇನು ಬಲ್ಲೆಯೋ? ನೀನು ಬದುಕಲೀಗ ಬಿಟ್ಟ ಬಿಡು ನಿನ್ನ ಮುಟ್ಟಡಗಿಸುವ ಸುಡುಗಾಡು. ಎಲ್ಲವೋ ಚಂದ್ರ, ಕೊನೆಗೂ ನಿನ್ನ ಚಾತುರ್ಯದ ಧನಸಿನಿಂದ ಸಹೋದರಿಯ ಸೌಂದರ್ಯವನ್ನು ಜಯಂಕರಿಸಿ ಮೋಹನಾಸ್ತ್ರವನ್ನು ಹೊಡೆದ ಈ ನಿನ್ನ ಶಕುನಿಯ ಶರಸಂಧಾನಕ್ಕೆ ಮೆಚ್ಚಿದೆ. ಎಲ್ಲೋ ಚಂದ್ರ, ನೀನು ನರನರಿಯಾದರೆ ನಾವು ನರನಾಗರು. ನಾವು ಈ ನರನಾಗರೆಂಬ ಹುತ್ತದಲ್ಲಿ ಮತ್ತೊಮ್ಮೆ ಎತ್ತಲಾದರೆ ನೀವದರ ದಕ್ಕು ಧರಿಸಿರೆಂಬುದನ್ನು ನೀನೇನು ಬಲ್ಲೆಯೋ? ಸ್ನೇಹದಿಂದಿದ್ದರೆ ನಲಿವ ನೀಡುವ ನರನಾನು, ಕೆಣಕಿದರೆ ವಿಷ ಬಿಡುವ ಕ್ರೂರನಾಗ ನಾನು. ಅಂತೂ ನಾನಿಟ್ಟ ಕಿಡಿದ ವಾಗ್ನಿಯಾಗಿ ದಹಿಸುತ್ತಲಿದೆ. ಈ ಮನೆಯ ನವರತ್ನದ ಶಿವನ ವಿಗ್ರಹ ಚೋರತನಕ್ಕೆ ವಿಘ್ನಕಾರರಾಗಿದ್ದ ರಘು ವಿಜಯಂದಿರೀಗ ನಿರ್ವಿಘ್ನರು. ಒಬ್ಬ ಯಮಸದನ ಸೇರಿದ, ಇನ್ನೊಬ್ಬ ಚಂದ್ರ ಸದನ ಸೇರಿದ. ಮಗದೊಬ್ಬನಾದ ನಾಗರಾಜ್ ನನ್ನ ಬುದ್ಧಿಯ ಬಲಿಯಲ್ಲಿ ಬಿದ್ದು ಬುದ್ಧಿಹೀನನೀಗ. ಇನ್ನಿಲ್ಲಿ ನನ್ನ ಕಾರ್ಯೋದ್ದೇಶವನ್ನು ತಡೆಯುವವರು ಯಾರೂ ಇಲ್ಲ. ಭೂಮಿಯು ತಿರುಗುವುದು ಸೂರ್ಯನ ಸುತ್ತು, ಚಂದ್ರನು ತಿರುಗುವುದು ಭೂಮಿಯ ಸುತ್ತು. ಆದರೆ ಈ ಚಾಣಕ್ಷಮತಿ ಚಾಣಕ್ಯ ತಿರುಗುವುದು ಅವಿವೇಕಿ ನಾಗರಾಜನ ತ್ರಿಜೋರಿಯಾನದ ಸುತ್ತು. ಸಮಯ ಸಾಧಿಸಿ ಅವನ ಸಿರಿ ಸಂಪತ್ತನ್ನೆಲ್ಲ ಒತ್ತೊಯ್ಯುವುದೇ ಈ ಚಾಣಕ್ಷಮತಿ ಚಾಣಕ್ಯನ ಗತ್ತು. ಕಮಲ, ಬೇಡ ವಿಜಯ್. ದೈವ ವಂಚಿತನಾದ ನನ್ನ ಬೆನ್ನನ್ನು ಬಿಟ್ಟು ಈ ದುರ್ದೈವಿಗಾಗಿ ನೀವು ಮನೆ ಮಠವನ್ನು ಕಳೆದುಕೊಳ್ಳಬೇಡಿ. ನಿಮ್ಮಣ್ಣ ನೆಚ್ಚಿದ ಒಬ್ಬ ಶ್ರೀಮಂತ ಕನ್ಯೆಯನ್ನು ಮದುವೆಯಾಗಿ ಸುಖವಾಗಿರಿ. ನನಗಾಗಿ ನೀವು ಈ ಶ್ರೀಮಂತಿಕೆ ತೊಡೆಯುವುದು ಬೇಡ. ಎಷ್ಟೇ ಆದರೂ ನಾವು ಬಡವರು, ನೀವು ಶ್ರೀಮಂತರು. ನಮಗೂ ನಿಮಗೂ ಆ ಭಾನುಭೂಮಿಯಷ್ಟೇ ಅಂತರವಿದೆ. ಬಡತನದ ಬಾಗೆ ಎಂದರಿತರು ಅಲ್ಲಿಂದ ಬೀಳುವ ಗಂಗೆ ಈ ಭೂಮಿಯನ್ನು ಸೇರಬೇಕಲ್ಲವೇ? ನೀನೇನಿದ್ದರೂ ನನ್ನವಳು. ನಮ್ಮನ್ನು ಬೇರ್ಪಡಿಸಲು ಈ ಸಮಾಜದಲ್ಲಿ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ವಿಜಯ್, ಈ ನಿಮ್ಮ ಹೃದಯ ಸನ್ನಿಧಿಯಲ್ಲಿ ನನಗೆ ಜಾಗ ದೊರೆತಿದ್ದು ನನ್ನ ಪುಣ್ಯ. ಆದ್ರೆ ಇಂದು ನಡೆದ ಘಟನೆಯನ್ನು ನೆನೆಸಿಕೊಂಡ್ರೆ ನನ್ನ ಅಣ್ಣನಿಗೆ ನಾನು ಯಾವ ರೀತಿ ಮುಖ ತೋರಿಸಬೇಕಿತ್ತು? ಕಮಲ, ನೀನು ಇದೇ ತಾನೇ ಹರಳಿದ ಹೂವಿನಂತೆ. ಅವಪ್ಪಿತ್ರ ಆದರೂ ಸಹ ನಾನು ನಿನ್ನನ್ನೇ ಸೇರುವೆ. ಇಲ್ಲ ವಿಜಯ್, ಇಲ್ಲ. ಈ ಹೂವು ಅಪವಿತ್ರವಾಗಬಾರದೆಂದೇ ನನ್ನಣ್ಣ ಜೀವ ತೊತ್ತಿದ್ದು. ಅಲ್ಲ, ಈ ಕಮಲೆಗೆ ಮಾನ ಪ್ರಾಣ ಎರಡೂ ಒಂದೇ. ಒಂದೋದರೆ ಒಂದು ಉಳಿಯಲಾರದು ವಿಜಯ್, ಉಳಿಯಲಾರದು. ಓಹೋ, ನಿನ್ನಂತ ಪ್ರೇಮಿಯನ್ನು ಪಡೆಯಲು ನಾನೇ ಧನ್ಯ. ಇರಲಿ, ನಿನ್ನಣ್ಣನಿಗೆ ಇಲ್ಲಿ ನಡೆದ ವಿಷಯವನ್ನು ತಿಳಿಸಿ ಆ ದುಷ್ಟರಿಗೆ ಕಾನೂನಿನ ಶಿಕ್ಷೆ ಕೊಡಿಸಲೇಬೇಕು. ನಡೆ ಹೋಗೋಣ.
ಲೈಲಾಂಡು ಗಾಡಿ ಹತ್ತಿ ಲಂಕಂದು ಕಲಾಕೃತಿ ಸರ್ವಾಂಗ ನರಮೈತಿ ಸೌಂದರ್ಯ ಗರಮೈತಿ ಹೈ ಕ್ಲಾಸು ಹಂಸ ನಡಿಗೆ ಹಲ್ಲಣ್ಣೆ ವಂಶ ಬೆಳಗಿ ಸುತ್ತಳತಿ ಮೊಸರು ಗಡಿಗೆ ಸವಿಗಂಟಿ ಕೇಳ ಹುಡುಗಿ ಸೊಂಡ ಸುಂದ ಯಾಕ ಬಿಡತಿ ಶೇಖಿ ಪುಷ್ಪವತಿ 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 ನಿಮ್ಮ ನೋಡಲು ಬಂದನಿ ಭಾವ ನನ್ನ ಶಿಷ್ಟರು ಮಾಡ್ತೀನಿ ಯಾವ್ಯಾಕ ಇಟ್ಟಿರ್ತೀರಿ ಅದ್ಯಾಕ ನಿಂತು ಮಂದಿಗೆ ಇಷ್ಟು ಕೊಟ್ಟಿ ಮಸ್ತ ಕರ್ತಿ ಶೇಖಿ ಪುಷ್ಪವತಿ 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 ನಮದು ಏನ ಇದ್ರು ಮನೆಯೂಟ ತಿನ್ನಂಗಿಲ್ಲ ಹೊರಗ ಗುಲ್ಕನ್ನು ಎಷ್ಟಂದ್ರು ತ್ರಾಸಕತಿ ನೋ ಅಂದ್ರು ತ್ರಾಸಕತಿ ಯಾಕೆ ಬಡದು ಯಾಕೆ ಬಿಡುತ್ತಿ ಪುಷ್ಪವತಿ 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 ಬುಲ್ಬುಲ್ಲು ಬರ್ತಾಳ ಬಾಯ್ ತುಂಬ ಬೈತಾಳ ನಿನ್ನೆರಡು ಬಿಡ್ತಾಳ ನನ್ನೆಳಕೊಂಡು ಹೋಗ್ತಾಳ
ಗಾಡಿ ಹತ್ರ ಯಾಕೆ ಜಿಗಿದು ಕಿವಿ ಹತ್ರ ಯಾಕೆ ನಗತಿ ಆಡಿ ಬೆಳಕು ಯಾಕ ಬಿಡುತ್ತಿ ಯಾಕ ಬಿಡುತ್ತಿ ಶೇಖಿ ಪುಷ್ಪವತಿ ಪುಷ್ಪವತಿ ಶೇಖಿ ಪುಷ್ಪವತಿ ಡಾರ್ಲಿಂಗ್ ರತ್ನಮಾಲ, ಬೇಗ ಬೇಗ ಬಂದು ನನ್ನನ್ನು ಹಿಂಬಾಲಿಸು. ಸರಸರನೆ ಬಂದು ನಿಮ್ಮ ಹಿಂದೆ ಹಿಂಬಾಲಿಸಲು ನಾನೇನು ಕುರಿಮರಿ ಅಲ್ಲ, ನಾನು ಹೆಣ್ಣು ನವಿಲು ತಿಳಿದೆ. ಬಲೆ ರತ್ನ, ಆಧುನಿಕ ವೇಷದಲ್ಲಿ ನಾಜುಕು ಭಾಷೆಯನ್ನು ಕಲಿತು ಬಿಟ್ಟೆ. ಅದು ತಮ್ಮ ಟ್ರೈನಿಂಗ್ ಅಲ್ವೇ ಮಾವನವ್ರೆ? ಪುಂಗಿ ಬಂದಾಯ್ತು ಮಾವನ. ನಾ ಹೇಳಿಕೊಟ್ಟಂಗ ರೀತಿ ನಡೆದ್ರ ನೀನು ಬಾಳೆ ಸುದ್ದಾಗದ್ರಾಗ ಯಾವ್ದು ಅನುಮಾನಿಲ್ಲ ನೋಡವ ರತ್ನಮ್ಮ. ಹೌದ್ ಮಾವ, ಈ ನಾವ್ ಏನ್ ವೇಷ ಹಾಕೊಂಡ್ ಬಂದಿವಲ್ಲ, ಈ ವೇಷ ನಮ್ಮ ಶೆಟ್ರಿಗೆ ಮಾತ್ರ ಒಟ್ಟ ಸುಳಿ ಬಿಟ್ಟು ಕೊಡಬಾರ್ದು. ಸುಳಿ ಬಂದ್ ಅಲ್ಲಾರ್ದಂಗ ನಮ್ಮ ಕೆಲ್ಸ ಮಾಡ್ಕೊಂಡ್ ಬಿಡ್ಬೇಕು ನಾವು. ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡವ. ನಿನ್ನ ಮುಖ ನೋಡಿದ್ರ ಕಾಶ್ಮೀರಿ ಹಣ್ಣಿನ ಬಣ್ಣ ಬಳ್ದಂಗಾಗೈತಿ. ಹೌದ್ ಮಾವ, ಮಾವೇ ಆಗ್ಲಿ ಸೇಬೆ ಆಗ್ಲಿ ಹೆಣ್ಣು ಒಂದು ಹಣ್ಣು ಇದ್ದಂಗ. ಅದನ್ನ ಕೊಳಿಲಾರ ಟೈಮ್ನಾಗ ತಿಂದ್ರ ಅದನ್ನ ಉಪಯೋಗಿಸ್ತಾರ, ಅದ್ರ ಉಪಯೋಗ ಬರ್ತೈತಿ. ಕೊಳತ ಮೇಲೆ ತಿಂದ್ರ ಅದು ಏನಾಗತ್ತೆ ಹೇಳಿ ನೋಡೋಣ. ಚಿಂತೆ ಮಾಡ್ಬೇಡವ. ನೀನು ಬಾಳ ಕೊಳತಾಗಲ ಹಾಳಾಗಲಾರಂಗ ನಮ್ಮ ಭದ್ರನ ಅಂಗಡಿಯಾಗ ಫ್ರಿಜ್ನಾಗ ಇಟ್ಟು ರಚಿಸ್ತೀನಿ. ಮಾಮ ಅಲ್ಲ, ಕತ್ತಿಗೆ ಒತ್ತು ಬುದ್ಧಿ ಕಲಿಸ್ತಾರ, ಅದ್ರ ಕುದುರೆ ಹಂಗ ಓಡೋದು ಕಲಿತೈತೆ ಅಂತ ತಿಳ್ಕೊಂಡೇನ. ಹೋಗ್ಲಿ ಬಿಡ, ನೆನಸುರ್ದಾಗ ನಮ್ಮ ಪತಿ ದೇವ್ರು ಇತ್ತ ಕಡೆಗೆ ಬರ್ಲಿ ಬರ್ಲಿ. ಬಂದ್ ನನಂಗಾರೆ ಸರಿ. 1 2 3 ಸ್ಟಾರ್ಟ್.
ರಸ್ತೆದಾಗ ನಾಯಿ ಪ್ರೇಮ ಕತ್ತೆ ಪ್ರೇಮ ನೋಡಿದ್ವಿ. ಈ ಕಾಲದಾಗ ಮನುಷ್ಯ ಪ್ರಾಣಿ ಪ್ರೇಮ ಕೂಡ ಇಲ್ಲೇ ನೋಡ್ಬೇಕಾಯ್ತಲ್ರಿ. ಹೌದಾ ಮಾತಾಡ್ಸಿದ್ ಮಾತಾಡು. ಇವು ಮೂರ್ತಿಗಳಲ್ರಿ, ಮಾಂಸ ಕಂಡದ ಮೃಗಗಳು. ಸ್ವಲ್ಪ ಬೇಸಾಗಿ ವಿಚಾರ ಮಾಡಂದ್ರೆ ರೀ ಪರಲೋಕದ ಪ್ರೇಮಿಗಳೇ, ಪಕ್ಷಿಗಳಾಗ್ಬಿಟ್ಟಿದ್ರ ಪಕ್ಷಿ ಪ್ರೇಮ ನಡೆಸ್ತದ, ಪ್ರಾಣಿಗಳಾಗ್ಬಿಟ್ಟಿದ್ರ ಪ್ರಾಣಿ ಪ್ರೇಮ ನಡೆಸ್ತದ. ಈ ಕರ್ಕದಾಗ ಮನುಷ್ಯರಾಗ್ಬಿಟ್ಟು ಮುಖ್ಯ ರಸ್ತೆದಾಗ ಹೊಲಸು ಕೆಲಸ ಮಾಡಕತ್ತಿರಲ್ಲ, ಏನದು ನಿಮ್ಮ ತಿಳಿವತ್ತ? Darling Ratnamala, this dog is barking here. I don't know, darling. I don't know. Then let him bark. Come on, come on. ಹೌದು, ಹಂಗಾಗ್ಲಿ ಮೈ ಡಿಯರ್. ಇವರು ಜೂಲಿಯಟ್ ಅಲ್ರಿ, ರಸ್ತೆದಾಗ ನಿಂತ್ಕೊಂಡು ಇಂಗ್ಲಿಷ್ನಲ್ಲಿ ಕಿಚುಕು ಪಚಕ ಅಂತ ಕನ್ನಡದಲ್ಲಿ ಕೆರ್ಚುವಂತರಾಗಿ ಪ್ರೇಮಿಗಳ ನಮ್ಮೂರಿಗೆ ಬಂದ ಕಾಗೆಗಳ. ಅಲೇ ಡಾರ್ಲಿಂಗ್ ರತ್ನಮಾಲೆ, ಅದು ಏನೋ ಆಗ್ಲಿ, ನೀವು ಒಟ್ಟೆ ತಲೆ ಕೆಡ್ಸ್ಕೋಬೇಡಿ ಡಾರ್ಲಿಂಗ್. ಬನ್ನಿ ಮತ್ತೆ ಅಪ್ಪಿಕೊಳ್ಳೋಣ, ಬನ್ನಿ ದೂರಿಂದ ಅಪ್ಪಿಕೋ. ಬೆಳೆ ಕರೆಯಕ್ ಬಂದದ, ಅದೆಲ್ಲ ನಡೀತಿರ್ತದೆ ಎಲ್ಲ ಸಲ. ಇವ್ರೇನ್ರಿ ಶೇಕ್ಸ್ಪಿಯರ್ ಭಾಷೆಗಿಂತ ಬಯಲಾಟಕ್ ಬಂದು ಭಾಷೆ ಬಂದಿರ್ತಿ. ವಿಷಯ ಈ ಮುಖ್ಯ ರಸ್ತೆದಾಗ ಪ್ರೇಮ ಮಾಡಕತ್ತಿರಲ್ಲ, ನನಗ ಅದಕ್ಕೆ ಕಾರಣ ಹೇಳ್ರಿ. ಯಾವ ನೀ ರಾಕ್ಷಸ ನಮ್ಮ ಪ್ರೇಮ ತಪಸ್ಸನ್ನು ಭಂಗಪಡಿಸುವನು, ಮಹಿಷಾಸುರ ಮಾವನು, ಗಂಧರ್ವ ದೇವನು, ಅವನ್ಯಾವನೇ ಆಗಿರಲಿ, ಅವನ್ಯಾವ ಅಸುರನೇ ಆಗಿರಲಿ, ಅವನ ದೇಹಂ ತುಂಡರಿಸಿ ಭವ್ಯ ಭೋಜನಂ ತಯಾರಿಸಿ ನಮ್ಮ ನಾಡಿನ ರಾಜ್ಯ ಮಟನ್ ಖಾನಾವಳಿಗೆಲ್ಲ ಕಳಿಸಿ ಇವನ ರಸದೌತಣಂ ನಮ್ಮ ನಾಡಿನ ಜನರಿಗೆಲ್ಲ ಉಳಿಸದಿದ್ದರೆ ನಾನು ಇವಳ ಗಂಡನೇ ಅಲ್ಲ. ಶಾಂತರಾಗಿ ನನ್ನ ಪತಿದೇವ, ಶಾಂತರಾಗಿ. ನೀವು ಈ ರೀತಿ ಆಲೋಚನೆಗೊಂಡ್ರೆ ನಮ್ಮ ಭಕ್ತವನ್ನು ಎಲ್ಲ ಭಂಗವಾಗುತ್ತದೆ. ಅಂತ ಒಂದು ದೊಡ್ಡದಾಡೈತೆ. ಇವ್ರು ಕೂಡ ಜಗಳ ಆಡೋದು ಬೇಡ, ಜಗಳ ಆಡಿದ್ರೆ ಏನು ಉಪಯೋಗ ಇಲ್ಲ. ಇವ್ರು ಗೊಟ್ಟನ ರಾಟ ಮಾಡಿ ಹೋಗ್ಬಿಡವ್ರ ಮನೆಗೆ. ಕೆಲವು ಪ್ರೇಮ ತಪಸ್ಸಿಗಳೇ ನಮ್ಮೂರಿನ ಮುಖ್ಯ ರಚನೆದಾಗ ಬೆಳಗ ಮುಂಜಾನೆ ಹೊತ್ತಿನಾಗ ಇವರೆಲ್ಲ ತಲೆ ಕೆಡಿಸ್ಕೇಸಿ ಪ್ರೇಮ ನಾಟ್ಯವನ್ನು ಆಡುತ್ತಿರುವ ಕಾರಣವನ್ನು ಹೇಳಿ. ಎಲ್ಲೋ ಭಕ್ತನೇ ನೋಡು, ನಿನ್ನ ಈ ಭಂಡ ಭಕ್ತಿಗೆ ಮೆಚ್ಚಿ ಅವರು ಈಗ ಅವರ ತಪಸ್ಸಿನ ಆಲೋಚನೆಯನ್ನು ಎಲ್ಲ ನಿನಗೆ ಹೇಳ್ತಾರೆ. ಸ್ವಲ್ಪ ಕಿವಿ ಕೊಟ್ಟು ಕೇಳು. ಬಾಯಲ್ಲಿ ಕಿವಿ ಇಟ್ಟು ಕೇಳುವನು ಬಿತ್ತರಿಸು ದೇವ ಆಧುನಿಕ ಮಾನವ. ಕುತೂಹಲಗೊಳ್ಳದಿರು ಕೋಳ. ಈ ಸುದಿನದಂದು ನನ್ನ ಅರ್ಧಾಂಗಿಯ ಜೊತೆ ಈ ನಗರ ಬೀದಿಯಲ್ಲಿ ನಾಳೆ ಸೂರು ಹುಟ್ಟೋ ಮುಂಚೆ 5 ಗಳಿಗೆ ಕಠೋರ ತಪಸ್ಸನ್ನು ಮಾಡುವ ಮಹಾನುಭೋಗನಿಗೆ ರತಿ ಮನ್ಮಥರನ್ನು ಸಾಕ್ಷಾತ್ಕಾರಗೊಳಿಸಲು ಇವಳ ಜಾತಕ ಹೇಳುತ್ತಿದೆ. ಆದ ಕಾರಣ ನಾನಿದ್ದು ಈ ರಸ್ತೆಯಲ್ಲಿ ಪ್ರೇಮ ತಪಸ್ಸನ್ನು ಮುಂದುವರಿಸುವೆ. ನಾನು ಅವಾಗ ಸಣ್ಣವನಿದ್ದಾಗ ಕೇಳಿದ್ನಪ್ಪ, ಋಷಿ ಮುನಿಗಳು ತಪಸ್ ಮಾಡ್ತಾರಂತ ಗುಡ್ದಾಗ ಪರ್ದಾಗ ಕುಂತ್ಕೊಂಡು. ಇಲ್ಲಿ ಯಾವಾಗ ನೀನು ಯಾಟು ಬೂಟ್ ಹಾಕ್ಕೊಂಡು ಮುಖ್ಯ ರಸ್ತೆದಾಗ ತಪಸ್ ನಡೆಸಿಯಲ್ಲ. ಕ್ಷುಲ್ಲಕ ಮಾನವನೇ, ಈ ರಹಸ್ಯವನ್ನೇನಾದರೂ ಇನ್ನೊಬ್ಬರು ಮುಂದೆ ಆದರೆ ಹೇಳಿದೆ ಆದರೆ ಈ ಪಿಸ್ತೂಲಿನಿಂದ 1000 ಓಳಾದಿತು ಎಚ್ಚರ.
ನಿನ್ನ ತಪಸ್ ಮುಂದುವರ್ಸ. ಎಲೆ ಮೂಡನೆ, ನಿನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದಾಯಿತು. ತೊಲಗಿಲಿಂದ ನಮ್ಮ ಪ್ರೇಮ ತಪಸ್ಸನ್ನು ಮುಂದುವರಿಸುತ್ತೇವೆ. ಇಲ್ಲಿ ರಸ್ತೆದಾಗ ನಿಮ್ಮ ಪ್ರೇಮ ತಪಸ್ಸಿಗೆ ಭಂಗ ಬರೋದು ನಿಶ್ಚಿತ. ಇಲ್ಲಿ ಜೋಪಡಿ ಬಾಯಿ ಅಲ್ಲ ನೋಡು, ಅಲ್ಲಿ ಹೋಗಿ ನಿಮ್ ತಪಸ್ಸು ಮುಂದುವರ್ಸು ಹೋಗು. ಸರಿಯಾದ ಸಲಹೆ. ಮಾಲ, ನೀನು ಇವರ ಜೊತೆ ವಿಶ್ರಾಂತಿ ತಗೋ. ನಾನು ಸಂಜೆ ಹೊತ್ತಿಗೆ ಹೋಗಿ ಬಂದು ನಿಮ್ಮನ್ನ ಭೇಟಿ ಆಗ್ತೀನಿ. ಆಯ್ತು, ನಿಮ್ಮ ಮಾತನ್ನು ನಾನು ಶಿರಸಾವಹಿಸಿ ಪಾಲಿಸುತ್ತೇನೆ ಪತಿದೇವ. ಎಲೆ ಸಮಾಜದ ಚಪ್ರೇಸಿ, ನಿನ್ನ ಮನೆ ವಿಳಾಸವೇನ? ನಮ್ಮೂರ ಹೆಣ್ಮಕ್ಳಿಗೆ ಯಾರನ್ನಾದ್ರೂ ಕೇಳ್ರಿ, ಶೆಟ್ರ ಮನೆ ಯಾವ್ದಂದ್ರೆ ಸೀದಾ ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಬರ್ತಾರೆ. ಹಂಗೆ ಆಗ್ಲಿ, ನಡಿ. ಬಾ ಮಾಲು ಬಾ. ಇದೇ ನೋಡು ಇದೇನ್ರಿ ನೀವು ನಮ್ಮ ಪತಿದೇವನ ಹಾಗೆ ಏಕವಚನದಲ್ಲಿ ಮಾಲು ಅಂತ ಕರಿತಾ ಇದ್ರಲ್ಲ, ಯಾಕೆ? ಬರೀ ಮಾಲಲ್ಲವ, ಈ ಜಗತ್ತಿನ ಸಂಪತ್ತನ್ನು ಒತ್ತ ತಂದ ಗೂಡ್ಸ್ ಗಾಡಿ ನೀನು. ಏನ್ರಿ ಗಾಡಿ ಪಾಡಿ ಅಂತ ನನಗೆ ನಡು ರಸ್ತದಾಗ ಮೋಡಿ ಮಾಡ್ಬೇಕಂತ ಮಾಡ್ರಿ? ನಾನೇನಂತ ಮೋಡಿಗಾರ ಅಂತ ಮೋಡಿ ಮಾಡ್ಲಿ? ನಿನಗ ನನ್ನ ಆಸ್ತಿ ಎಲ್ಲ ಕೊಟ್ಟು ದಾನ ಮಾಡ್ತೀನಿ. ಆ ನಿನ್ನ ಗಂಡನ ಬಿಟ್ಟು ನನ್ನ ಜೊತೆ ಬಂದ್ಬಿಡು. ಹಂಗಾದ್ರೆ ಎಷ್ಟು ರೈತ್ರಿ ನಿಮ್ದ ಆಸ್ತಿ? ಅಲ್ರಿ, ನಾನು ಈ ಆಸ್ತಿಗೆಲ್ಲ ಮಾರು ಹೋಗೋ ಹೆಣ್ಣಲ್ಲ, ನಾನು ಬರುದಿಲ್ಲ. ಯಾಕಂದ್ರ ನನ್ನ ಹಸ್ಬೆಂಡ್ ಬರೋವರೆಗೂ ನಾನು ಇಲ್ಲಿಂದ ಎಲ್ಲಿ ಕದಲಲ್ಲ. ಯಾಕಂದ್ರ ಈ ನಿಮ್ಮ ಹಲ್ಕಟ್ಟು ವರ್ತನೆ ನೋಡಿದ್ರೆ ಇವತ್ತು ನಂದು 12 ಮಾಡ್ತೀರಿ ನೀವು. ಸಿಟ್ಟಾಗ್ಬೇಡ, ಸಿಟ್ಟಾಗ್ದಾಗ ಹಂಗ ನಿಂದ್ರಬೇಡವ. ಮತ್ತೆ ಬಾ ಒಳಗ್ ಬಾ, ಮುಖ ತಗೊಂಡು ಮಂಚದ ಮೇಲೆ ಕುಂದ್ರು. ಸೆಸಣ್ಣ ಅಂಗಡಿ ಬಿಸಿ ಬಜಿ ಹಾಕಿರ್ತಾರೆ, ತಂದು ತಿಂದಕಂತ ಬೆಚ್ಚಕ್ ಕಳೆ ಮುಖ. ಮಿರ್ಚಿ ಬಜಿ ತಿನ್ನಿಸ್ತೀನಿ, ಆ ಖಾರ ತಿನ್ನಿಸ್ತೀನಿ ಅಂತ ನನಗೆ ಖಾರ ತಿನ್ನೋ ಅಭ್ಯಾಸ ಇಲ್ಲ. ನನಗೆ ಏನ ಇದ್ರು ಗುಲಾಬ್ ಜಾಮೂನ್ ತಿನ್ನು. ಅದಕ್ಕ ಅಂತೀನಿ, ಸಿಹಿ ತಿಂದು 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 ಇಷ್ಟು ಬೆಳ್ಳಗ ತೆಳ್ಳಗ ಬಾಳ ಚಂದಿದ್ದಿ. ಹೌದು, ಮತ್ತೆ ಕೆಂಪಿರ್ಬೇಕು. ಕೈಯಾಗ ಏನಾದ್ರು ಸಿಕ್ಕಿದ್ರೆ ಕಡ್ದು 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 ಬಾಯಿಸಿ ಬಿಡ್ತದ ಎಲ್ಲ ಕಡೆಗೆ. ಅಲ್ಲ, ನನ್ನಂದ್ರೆ ಏನು ತಿಳ್ಕೊಂಡಿ? ನನ್ನ ನೋಡೋನೇ ಆ ಶಿಲಾಬಾಲಿ ಕೇಳಲ್ಲ, ಆಕಿನ ಕಟ್ಟದಿದ್ದು ಗೊತ್ತ. ಅದೇನ ಅನ್ಸ್ತದ ನನಗನ್ಸಿದ ಮಟ್ಟಿ ನಮ್ ಬಡಿಗೆ ರಿರಿಸನೆ ಕೆತ್ತಿ ಅನ್ನಿಸ್ತದ. ಯಾ ಸೀರೆ ಬಾಯಿಗೆ ಕಲಿಮಿಲ್ಲ ನಿಂದು. ಹೌದು, ಮತ್ತ ಏನು ರೂಪ, ಏನು ಲಾವಣ್ಯ. ನನ್ನ ರೂಪ ಅಂದ್ರ ಅಷ್ಟ ಹಗರ ತಿಳ್ಕೊಂಡೇನು? ನನ್ನ ರೂಪ ಮೆಚ್ಚಿ ಇಂಗ್ಲೆಂಡ್ನಿಂದ ಮಹಾರಾಜ ಮದುವೆ ಆಗ್ತೀನಿ ಅಂತ ಬಂದಿದ್ದ. ಆದ್ರೆ ಇಂಗ್ಲೆಂಡ್ಗೆ ಯಾಕೆ ಹೋಗುದಂತ ಹೇಳಿ ಅವನ ವಾಪಸ್ ಕಳಿಸ್ಬಿಟ್ಟೆ. ಇಲ್ಲಿ ಹೆಣ್ಣಿನ ರಾಜ ಏನು ನಮ್ಮೂರಿ ಹೆಂಕಪ್ಪಣ್ಣ ನೋಡಿದಂದ್ರೆ ಗ್ಯಾರಂಟಿ ಆಗದಂದ್ರ ಪಕ್ಕ ಬಡ. ಏ ಅಲ್ಲ, ಅವನ ಮದುವೆ ಆದ್ರ ನನ್ನ ಗಂಟನ ಗತಿ ಹೆಂಗ ಸಿಗುದು? ಪ್ರತಿಫಲ ಒಬ್ಬರಿಗೆ ಸಿಗ್ತೈತಿ. ಇರ್ಲಿ ಬಿಡು, ನಾನು ತಪಸ್ಸು ಮಾಡಿ ಕೇಸಿ ನನ್ನ ಮನಸ್ಸನ್ನು ತಣಿಸ್ಬಿಡು. ಹೋಗ್ಬಿಡ ಅಂದ್ರ ಒಟ್ಟ ನಿಂದ ಎಲ್ಲಾ ಆಸ್ತಿ ನನಗ್ ಬರೀತಿ. ನೋಡ್ರಿ ಹೆಂಗೈತಿ ನಮ್ಮ ಶೆಟ್ರಾಟ. ಈ ವೇಷದಾಗ ಅವ ನನಗ ಕೂನ ಹಿಡ್ದಿಲ್ಲ. ಅದಕ್ಕ ಅಂತಾರ್ರಿ, ಗಂಡಸರ ಚಟ ಹೆಂಗಿರ್ತೈತಿ ಅಂದ್ರ ಹೆಂಡ ಹರಿದಾದ್ರೂ ಮ್ಯಾಗ ಅದ್ರದ್ದು ಏನು ಕವರ್ ಇರ್ತೈತಲ್ಲ, ಅದು ಹುಟ್ಟಾದಿದ್ರೆ ಸಾಕು. ಅದು ಉಂಚಗಡ ಮುಪ್ಪಾದ್ರೂ ಚಪ್ಪರ್ಸ್ಕೊಂಡು ಕುಡಿತಾರಂತ. ಇನ್ನು ನಾ ಯಾರು ಅನ್ನೋದು ಗೊತ್ತಾಗಿಲ್ಲ. ಮನಿಗ್ ಹೋದ್ಮೇಲೆ ಆಟ ಆಡಿಸ್ತೀನಿ. ಬನ್ರಿ, ನಿಮ್ ಇಚ್ಛೆ ಆಗ್ಲಿ, ಬನ್ರಿ.